ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 10ನೇ ತಾರೀಕಂದು ಫಸ್ಟ್ ಶಿಫ್ಟನ್ನು ನೋಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ 2ನೇ ಶಿಫ್ಟನ್ನು ನೋಡೋಣ. ಯಾವ ರೀತಿ ಶಾರ್ಟ್ಕಟ್ಟಾಗಿ ಸೊಲ್ಯೂಷನ್ ಮಾಡ್ಬೇಕಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ನೀವು ವಿಡಿಯೋನ ಎಂಡ್ವರೆಗೂ ನೋಡ್ತಾ ಹೋಗ್ರಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ಯಾವುದಂತ ಹೇಳಿದ್ದೀವಿ ನಾವು ಈಗಾಗಲೇ ಫೆಬ್ರವರಿ 10 ಶಿಫ್ಟ್ 2ನೇದು. ಓಕೆ, ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ. ಓಕೆ, ಡನ್. ಓಕೆ, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಡನ್. ಈಗಾಗಲೇ ನಿಮಗೆ 4 ಫೆಬ್ರವರಿ 2025ರಿಂದ ಇಲ್ಲಿವರೆಗೂ 10ನೇ ತಾರೀಕಿನ ತನಕ ಸೊಲ್ಯೂಷನನ್ನು ನನ್ನ ಚಾನಲಲ್ಲಿ ನೋಡ್ಬೋದು. ಇನ್ನೂ ಪೂರ್ತಿ ನಿಮ್ಮದು ಎಕ್ಸಾಮ್ ಬರುವವರೆಗೂ ನಾನು 25 ಫೆಬ್ರವರಿ 2025 ತನಕ ಎಲ್ಲ ಹೇಳ್ಕೊತ ಹೋಗ್ತೀನಿ. ಓಕೆ, ಡನ್. ಅದಾದ್ರೂ ಎಕ್ಸ್ಪೆಕ್ಟೆಡ್ ಒಂದು 100 ಕ್ವಶನ್ ನಾನು ತರ್ತೀನಿ ನಿಮ್ಮ ಮುಂದೆ. ಓಕೆ, ಡನ್. ಲೇಟ್ ಮಾಡೋದು ಬೇಡ. 10 ರಿಂದ 15 ನಿಮಿಷ ನಿಮ್ಮದು ಕ್ವಶನ್ ಸೊಲ್ಯೂಷನ್ ಎಂಡ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡಿರಿ. 57 ವಿದ್ಯಾರ್ಥಿಗಳ ಸರಾಸರಿ 13. ಓಕೆ, ಶಾರ್ಟ್ಕಟ್. 57 ವಿದ್ಯಾರ್ಥಿಗಳ ಸರಾಸರಿ 13. ಓಕೆ, ಶಿಕ್ಷಕರನ್ನು ಸೇರಿಸಿದಾಗ ಇಡೀ ಗುಂಪಿನ ಸರಾಸರಿ 14 ಆಗುತ್ತಂದ್ರೆ 1 ವರ್ಷ ಹೆಚ್ಚಾಗುತ್ತೆ. ಆ್ಯಡ್ ಮಾಡಿರಿ, 14 ಆಯಿತು. ಹೌದಾ? ಆ್ಯಡ್ ಮಾಡಿರಿ, ಎಷ್ಟಾಯಿತು? 14 ಆಯಿತು. ಪ್ಲಸ್ 57 ಇಂಟು 1 ಅಂದರೆ 57 ಅಂದರೆ ಎಷ್ಟಾಯಿತು? 71. ಇದು ಆ ಶಿಕ್ಷಕರ ವಯಸ್ಸು. ಶಾರ್ಟ್ಕಟ್ಟಾಗಿ ಡನ್. ಪ್ರತಿ ಶಿಫ್ಟಲ್ಲಿ ಕ್ವಶನ್ ಅದಾವ, ನೆನಪಿಟ್ಕೊಂಬಿಡ್ರಿ. ನೆಕ್ಸ್ಟು 2ನೇ ಪ್ರಶ್ನೆ. ಕೇಶವ್ 5400, ತುಷಾರ್ ಅವರು 10200 ಇನ್ವೆಸ್ಟ್ ಮಾಡ್ತಾರೆ. ನೋಡಿರಿ, 5400, 10200. ಪ್ರತಿ ಸಲ ನಿಮಗೆ 10200 ಜಾಗದಾಗ 9400 ಇರ್ತಿತ್ತು. ಪ್ರಿವಿಯಸ್ ನೀವು ಲೆಕ್ಕ ನೋಡಿದ್ರೆ ಸೇಮ್ ಕ್ವಶನ್. ಆದರೆ ಫಸ್ಟ್ ಟೈಮ್ ಚೇಂಜ್ ಮಾಡ್ಯಾರ ನಂಬರ್. ಎಷ್ಟು ಡಿಫ್ರೆನ್ಸ್ ಅದ ರೀ? 4800. ಅದೇ ರೀತಿ ಅವರಿಬ್ಬರಿಗಿಂತಲೂ ಡಿಫ್ರೆನ್ಸ್ 360 ಹೆಚ್ಚು ಇರ್ತೈತೆ. ಅವ್ರು ಕೊಟ್ಟಾರ, ಟೈಮ್ ಕೊಟ್ಟಾರ, ನನಗೆ 6 ಕೇಳ್ಯಾರ ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಈಗ ನೋಡಿರಿ, 4800 ಅದ ರೀ. ಓಕೆ, ಇಂಟು 3 ವರ್ಷಕ್ಕೆ 6 ಗೊತ್ತಿಲ್ಲ, ಡಿವೈಡೆಡ್ ಬೈ 100. ಓಕೆ, ಈಕ್ವಲ್ ಟು 360. ಆಮೇಲೆ ಇವೆರಡು 0 ಹೋದು. ನೆಕ್ಸ್ಟ್ 6 ಈಕ್ವಲ್ ಟು 360 ಡಿವೈಡೆಡ್ ಬೈ 48 ಇಂಟು 3 ಅಂತಂದ್ರೆ 144. ಓಕೆ, ಇದು ಸಿಂಪ್ಲಿಫೈ ಮಾಡಿದರೆ 2.5 ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 2.5%. ಡನ್. ಓಕೆ, ನೆಕ್ಸ್ಟು 2% ಆಫ್ ಯಾವುದೋ ಒಂದು ಸಂಖ್ಯೆ ಎಕ್ಸನ್ನು 2%ನ 240 ಆದರೆ ಎಕ್ಸ್ ವ್ಯಾಲ್ಯೂ ಎಷ್ಟು? ಎಕ್ಸ್ ಪರ್ಸೆಂಟೇಜ್ ಅಂದರೆ ಡಿವೈಡೆಡ್ ಬೈ 100 ಇರುತ್ತೆ. ಹೌದಾ? ಓಕೆ, ಸಿಂಪ್ಲಿಫೈ. 2 1 220. ಈ 100 ಈ ಕಡೆ ಹೋದ್ರೆ 120 ಇಂಟು 100 ಅಂದರೆ ಎಷ್ಟಾಯಿತು? 12,000. ಆಪ್ಷನ್ ನಂಬರ್ ಎ ನೋಡಿರಿ, ಸಿಂಪಲ್. ನೆಕ್ಸ್ಟು 4ನೇ ಪ್ರಶ್ನೆ. ಒಂದು ಕಾರು 30 ಕಿಲೋಮೀಟರ್ ಮತ್ತು 250 ಮೀಟರ್ ದೂರವನ್ನು 25 ನಿಮಿಷಗಳಲ್ಲಿ ಕ್ರಮಿಸಿದರೆ ಅದರ ವೇಗವನ್ನು ಕಂಡುಹಿಡಿಯಿರಿ ಅಂತಂದಾರ. ಈಗ ವೇಗವನ್ನು ಕಂಡುಹಿಡಿ ಅಂತಂದಾಗ ನಾವು ಫಸ್ಟಿಗೆ ನಾವು ಏನು ಮಾಡ್ತೀವಿ? ಪಾಯಿಂಟಲ್ಲಿ ಇದಾವಲ್ಲ, ಸ್ವಲ್ಪ ಕರೆಕ್ಟಾಗಿ ನೋಡ್ಕೊರಿ. ಏನದ ನೋಡಿರಿ, 30 ಮತ್ತು 250 ಅಂದರೆ ಎಷ್ಟಾಯ್ತು? ಟೋಟಲ್ ಕೂಡಿಸಿದ್ರೆ ನಾವು 30.25 ಆತ, ಡಿವೈಡೆಡ್ ಬೈ. ಈಗ ಟೋಟಲಾಗಿ 25 ನಿಮಿಷಗಳಲ್ಲಿ ಅಂತಂದಾಗ ನಾವು ಈ ಮೇಲ್ಗಡೆ ಪಾಯಿಂಟ್ ಅದ, ಅದನ್ನ ಹಾಗೆ ಈ ಪಾಯಿಂಟ್ ಅದ ಇಲ್ಲರಿ, ಇದನ್ನು ನಾವು ಇವೆರಡು ಸೇರಿ ಬರ್ತೀವಿ ನಾವು. 30.250. ಇದನ್ನು ನಾವು ಹೆಂಗೆ ಬರಿತೀವಿ? 30/25 ಡಿವೈಡೆಡ್ ಬೈ 25 ನಿಮಿಷಗಳಲ್ಲಿ ಅದಲ್ಲ 25. ಈ ಪಾಯಿಂಟ್ ತೆಗೆದ್ಮೇಲೆ ಕೆಳಗಡೆ 2 0 ಹಚ್ಕೊತೀವಿ. ಹೌದಾ? ಇಂಟು ನಿಮಿಷಗಳಲ್ಲಿ ಅಂತಂದರೆ ಇಂಟು 60 ಇಂಟು 100. ಸಿಂಪ್ಲಿಫೈ ಆಯ್ತಾ? ಓಕೆ, ಈಗ ನಾವು ಏನು ಮಾಡಿರಿ? ಹಚ್ಕೊಂಡೀವಿ. ಈಗ ಸಿಂಪ್ಲಿಫೈ ಮಾಡ್ಕೊಂಬಿಡ್ರಿ ಎಷ್ಟಾಗತ್ತೆ ಅಂತೇಳಿ. ಡನ್ನ? ಓಕೆ, ಈಗ ಸಿಂಪ್ಲಿಫೈ ಮಾಡ್ಕೊಂಬಿಟ್ರೆ ಎಷ್ಟಾಗತ್ತೆ? ಇವೆರಡು 0, ಇವೆರಡು 0. ಹೌದಾ? ನೆಕ್ಸ್ಟ್ 25 1 25 1 25. ನೆಕ್ಸ್ಟು ಎಷ್ಟು ಉಳಿತು? 50 ಆಯ್ತು. 25 2 50. ನೆಕ್ಸ್ಟ್ 25 1 120 ಇಂಟು 6 ಅಂದ್ರೆ
7260 ಅಂತಂದ್ರೆ ನಮಗೆ ಕಿಲೋಮೀಟರ್ ಗಂಟೆಗಳಲ್ಲಿ ಅಂತಂದಾಗ ಇಲ್ಲಿ ನೋಡಿರಿ 72 ಇದಕ್ಕೆ ನಿಯರೆಸ್ಟ್ ಎಲ್ಲದ ರೀ 72.6 ಸೆಕೆಂಡ್ಸ್. ಓಕೆ, ಅವರು ಏನಂದ್ರೆ ಕಾರಿನ ವೇಗ ಗಂಟೆಗೆ ಕಿಲೋಮೀಟರ್ಗಳಲ್ಲಿ ಅಂತಂದಾಗ ನಾವು ಕಿಲೋಮೀಟರ್ಗಳಲ್ಲಿ ಅಂತಂದಾಗ 72.60. ಓಕೆ, ವೆರಿ ಸಿಂಪಲ್ ಆಗುತ್ತೆ. ಇದು ಕೂಡ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಲಾಸ್ಟ್ ಶಿಫ್ಟಲ್ಲಿ ಕೂಡ ಈ ಥರ ಇಲ್ಲಿ ಕ್ವಶನ್ ಬಂದಿಲ್ಲ. ಓಕೆ, ಡನ್. 5th ಕ್ವಶನನ್ನು ನೋಡಿರಿ. ಎವರೇಜ್ ಸ್ಪೀಡನ್ನು ಕೇಳ್ಯಾರ ನೋಡಿರಿ. ಹೋಗುವಾಗ 24 ಕಿಲೋಮೀಟ್ರ್ ಹೋಗ್ತಾನೆ, ಬರುವಾಗ 36 ಕಿಲೋಮೀಟ್ರ್ ಹೋಗ್ತಾನೆ. ಎವರೇಜ್ ಸ್ಪೀಡ್ ಓಕೆ ಏನದ ರೀ 2xy ಡಿವೈಡೆಡ್ ಬೈ x ಪ್ಲಸ್ y. ದಿಸ್ ಈಸ್ x, ದಿಸ್ ಈಸ್ y. ಓಕೆ, ವ್ಯಾಲ್ಯೂವನ್ನು ಹಾಕೋದು ಬಿಡ್ರಿ. 2 ಇಂಟು 24 ಇಂಟು 36, 24 36 ಅಂದರೆ 50 60 ಆಯಿತು. ಹೌದಾ? ಈಗ ಸಿಂಪ್ಲಿಫೈ ಮಾಡಿರಿ. ಎಷ್ಟರಲ್ಲೇ ಮಾಡ್ತೀರಿ? 6ರಲ್ಲೇ ಮಾಡ್ತೀರಿ. ಓಕೆ, 6 6 36, 6 10. ಹೌದಾ? 6 10 ಆಯಿತಾ? ನೆಕ್ಸ್ಟು ಇದು 10 ಹಿಂಗೆ ಇರಲಿ, ಉಳಿಕಿದ್ದೆಲ್ಲ ಮಲ್ಟಿಫಿಕೇಷನ್ ಮಾಡ್ಕೊಂಬಿಡ್ರಿ. ಡಿವೈಡೆಡ್ ಬೈ 10 ಇದ್ದದ್ದನ್ನು ಒಂದು ಪಾಯಿಂಟ್ ಸರಿಸಿಟ್ಬಿಡ್ರಿ. ನಾವು 24 48, 48 ಎರಡಲಿ 288 ಡಿವೈಡೆಡ್ ಬೈ 10 ಅಂತಂದ್ರೆ 28.8 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 6ನೇ ಪ್ರಶ್ನೆ. √6√3 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಪರಿಮಾಣ ಅಂತಂದ್ರೆ ವ್ಯಾಲ್ಯೂಮ್ ಅಂದ್ರೆ ಗಾತ್ರವನ್ನು ಕಂಡು ಅಂತಾರೆ. ವಿ ಅಂತೀವಿ ನಾವು ವ್ಯಾಲ್ಯೂಮ್. ಓಕೆ, ಫಾರ್ಮುಲಾ ಏನದ ನೋಡಿರಿ. ವಿ ಈಕ್ವಲ್ ಟು 2/3 πr², ಸಾರಿ πr³. ಇಲ್ಲಿ ವ್ಯಾಲ್ಯೂವನ್ನು ಹಾಕೊಂಬಿಡ್ರಿ. ಏನದ ರೀ 2/3 ಇಂಟು ಪೈಯನ್ನು ಹಂಗೆ ಇಟ್ಕೊಂಬಿಡ್ರಿ. ಯಾಕಂದರೆ ನಮ್ಮದು ಆಪ್ಷನ್ ಒಳಗೆಲ್ಲ ಪೈ ಹಂಗೆ ಅದಾವೆ. ಇಂಟು 6√3³. ಡನ್. ಓಕೆ, ನಾವು ಇದನ್ನು ಹೊರಗಡೆ ತೆಗಿತೀವಿ. ಏನು ನೋಡಿರಿ 2/3 ಅದ ರೀ. ಹೌದಾ? 2/3. ನೆಕ್ಸ್ಟು ಇಂಟು 6³ ಎಷ್ಟು? 216 ಇಂಟು 2√3 ಅಂದಾಗ 3 ಆಯಿತು. ಇನ್ನೊಂದು √3 ಎಕ್ಸ್ಟ್ರಾ ಉಳಿತು. ಆಮೇಲೆ ಇಂಟು ಪೈ 1 ಎಕ್ಸ್ಟ್ರಾ ಆಯಿತು. ಈ 3 8 ಕ್ಯಾನ್ಸಲ್ ಆಯಿತು. 216 ಇಂಟು 2 ಅಂತಂದ್ರೆ 432. 432 √3π. ಫಸ್ಟ್ ಆಪ್ಷನ್ ಒಳಗೆ ನೀವು ಪೈಯನ್ನು ಕೆಲವೊಂದು ಸಲ ಹಾಗೆ ಇಟ್ಟಿರ್ತಾರೆ, ಅವುಗಳನ್ನ ನೀವು ನೋಡ್ಕೊತಿರ್ಬೇಕು. 432π. ಓಕೆ, ಡನ್. ನೆಕ್ಸ್ಟ್ 7th ಕ್ವಶನ್. ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಫಸ್ಟಿಗೆ ನೀವು 4 3 12 ಇಂಟು 5 1 5 ಎಷ್ಟರಲ್ಲೇ ರೀ 5 3 9 ಮೈನಸ್ 8 ಅಂದ್ರೆ 1 ಆಯಿತು. ಈ ಒಂದು ಹೋಯಿತು. 16 3 19. 19 3 ಎಷ್ಟು? 57. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್. ಡನ್. ಓಕೆ, ನೆಕ್ಸ್ಟು ಇದು ಸೇಮ್ ಕ್ವಶನ್ ನೋಡಿರಿ. ಲಾಸ್ಟ್ ರಿಪೀಟೆಡ್ ಕ್ವಶನ್ ಅದಾವ, ಸ್ವಲ್ಪ ನಂಬರ್ಸ್ ಚೇಂಜ್. 2 ವರ್ಷಗಳಲ್ಲಿ ಒಂದೇ ಬಡ್ಡಿದರಲ್ಲಿ ಸರಳ ಬಡ್ಡಿ 44 ಆದ್ರೆ 1 ವರ್ಷಕ್ಕೆ 22, ಇನ್ನೊಂದು ವರ್ಷಕ್ಕೆ 22. ಹೌದಾ? ಡನ್ನ. ಎಷ್ಟು ಹೆಚ್ಚಾಗೈತೆ ರೀ? 2 ರೂಪಾಯಿ ಅಷ್ಟೇ ಹೆಚ್ಚಾಗೈತೆ. 46 ಆಗೈತೆ ಅಂದ್ರೆ r = 2 ಹೆಚ್ಚಾಗೈತೆ ನಮಗೆ. ಹೌದಾ? 2 ಹೆಚ್ಚಾಗೈತಿಲ್ಲ ಅಂದಾಗ ನಮಗೀಗ r ವ್ಯಾಲ್ಯೂ ಕಂಡುಹಿಡಿಬೇಕಂತಂದ್ರೆ 22 ಇಂಟು r ಡಿವೈಡೆಡ್ ಬೈ 100 = 2 ಹೆಚ್ಚಾಗೈತಿ. ಹೌದಾ? ಈಗ ನೋಡಿರಿ r = ಏನಾಯಿತು? 2 1 2 1 2 50 ಅಂತಂದ್ರೆ 52 100 ಡಿವೈಡೆಡ್ ಬೈ 11. ಇದೇನು ಬಂತು? ನಂದು r ಕಂಡುಹಿಡಿದಿಲ್ಲ ಈಗ. ಹೌದಾ? ಈಗ ಪಿ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಹೌದಾ? ಅಸಲು ಗೊತ್ತಿಲ್ಲ ನನಗೆ. ಅಸಲು ನಾನು ಏನು ಮಾಡ್ತೀನಿ? ಅಸಲು 100 ಇರಲಿ. r = ಇಲ್ಲಿ ಕಂಡುಹಿಡಿದ್ವಿ. ಆಮೇಲೆ t = 2 ಆಗಿರಲಿ. t 2 ಆತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗತ್ತೆ ರೀ? ಇಲ್ಲೇ ಡೈರೆಕ್ಟ್ ನೋಡಿರಿ. 100 ಇಂಟು 2 ಅಂದರೆ 200 ಅಂತ ಡಿವೈಡೆಡ್ ಬೈ 11. 100 ಡಿವೈಡೆಡ್ ಬೈ 11 ಡಿವೈಡೆಡ್ ಬೈ 11 ಬರಲೇಬೇಕು. ಇದು ಏನಾಯಿತು? ಎಸ್ ಆಯಿತು. ಅಂದ್ರೆ ಇದೇನಾಯ್ತು ಹೇಳ್ರಿ? ಸರಳ ಬಡ್ಡಿ 200 ಡಿವೈಡೆಡ್ ಬೈ 11 ಸಿಗ್ತೀವಿ. ಈಗ ನೆಕ್ಸ್ಟ್ ಪೇಜ್ನಾಗ ನೋಡಿರಿ. SI = 200 ಡಿವೈಡೆಡ್ ಬೈ 11. ಇಲ್ಲಿ ಭಿನ್ನರಾಶಿ ಒಳಗೆ ಬಂದೈತಿ. ಹಿಂದಿಂದ್ರಾಗೆಲ್ಲ ನಾರ್ಮಲ್ ಬಂದಿತ್ತು.
100ರ 44 ಅವ್ರು ಕೊಟ್ಟಾರ ಸರಳ ಬಡ್ಡಿ. ಹೌದಾ? ಹಂಗಾದ್ರೆ ನಮಗೆ 100 ಅಂದರೆ ಎಷ್ಟು? ಎಕ್ಸ್. ಹೌದಾ? ಹೌದಿಲ್ಲ ರೀ? ಓಕೆ. ಈಗ ಫಾರ್ ಎಕ್ಸಾಂಪಲ್ ನೀವು ಏನು ಮಾಡಿರಿ, ಈ 11 ಆ ಕಡೆ ಕಳಿಸ್ರಿ, ಇಲ್ಲ ನೀವು ಸಿಂಪ್ಲಿಫೈ ಮಾಡ್ಕೊಂಬಿಡ್ರಿ. ಹೆಂಗಂದ್ರೆ ಎಕ್ಸ್ ಈಕ್ವಲ್ ಟು ಏನು ಬಂತ್ರಿ, 100 ಇಂಟು 44 ಡಿವೈಡೆಡ್ ಬೈ ಇದು 200 ಈ ಕಡೆ ಬಂತಂದ್ರೆ ಏನಾಗುತ್ತೆ ರೀ, ಇಂಟು 11 ಆಗಿ ಡಿವೈಡೆಡ್ ಬೈ 200 ಆಗುತ್ತೆ. ಈ 2 ಹೋಯ್ತು, 2 ಒಂದಲೇ 222 ಅಂತಂದ್ರೆ 242. ದಿಸ್ ಈಸ್ ದಿ ಫೈನಲ್ ಆನ್ಸರ್. ಓಕೆ, ಆಪ್ಷನ್ ನಂಬರ್ ಬಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊರಿ. ನೆಕ್ಸ್ಟು ಥರ್ಡ್ ಮೀನ್ ಪ್ರಪೋರ್ಷನ್ ಕೇಳ್ಯಾರ ನೋಡ್ರಿ. ಓಕೆ, ಮೀನ್ ಪ್ರಪೋರ್ಷನ್ ಕೇಳ್ಯಾರ, 2 ಸಂಖ್ಯೆಗಳದಾವ ನೋಡ್ರಿ. ಇದು ಎ ಅಂತಂದಂಗೆ, ಇದು ಬಿ ಅಂತಂದಂಗೆ. ಹೌದಾ? ನಮಗೆ ಮೀನ್ ಪ್ರಪೋರ್ಷನ್ ಮೀನ್ಸ್ ಎ ಬಿ ಈಕ್ವಲ್ ಟು ರೂಟ್ ಆಫ್ ಎ ಇಂಟು ಬಿ ಅಂತ ಐತಿ. ಓಕೆ, ಎ ಅಂತಂದಾಗ ಏನದ ರೀ, 12 ಪ್ಲಸ್ 6√2. ನೋಡ್ರಿ ಲಕ್ಷ ಕೊಟ್ಟು ನೋಡಿ, ಭಾಳ ಈಸಿ ಅದ ರೀ, ಇದ್ರಾಗ ಏನು ಇರೋಂಗಿಲ್ಲ. 8 ಮೈನಸ್ 4√2 ಅದ ರೀ. ಓಕೆ, ಈಗ ನಾವೇನು ಮಾಡ್ತೀವಿ, ಕಾಮನನ್ನು ಹೊರಗಡೆ ತೆಗಿತೀವಿ ನೋಡಿರಿ. ಇದ್ರೊಳಗನ ಕಾಮನ್ ಹೊರಗೆ ತೆಗಿತೀನಿ ನೋಡ್ರಿ. ಹೆಂಗೆ 6 ಕಾಮನ್ ಹೊರಗೆ ತೆಗಿತೀನಿ. ಫಸ್ಟ್ ರಾಗ್ ಏನು ಉಳಿತು, 2 ಪ್ಲಸ್ √2 ಉಳಿತ ಇಂಟು ಇಲ್ಲಿ 4 ಹೊರಗೆ ತೆಗಿತೀನಿ ಅಂದಾಗ 2 ಮೈನಸ್ √2 ಉಳಿತ. ಹೌದಿಲ್ಲ? ಓಕೆ, ಈಗ ಇಲ್ಲಿ 2 ಪ್ಲಸ್ √2 2 ಮೈನಸ್ √2 ಅಂದಾಗ ಎಲ್ಲ ಹೋಗಿ ನನಗೆ ಎಷ್ಟು ಉಳಿತೈತೆ ಹೇಳ್ರಿ, 2 ಉಳಿತೈತೆ. ಹೌದು ಇಲ್ಲೋ? ಅಂದಾಗ ನಮ್ಮದು ಏನು ಉಳಿತು ಹೇಳ್ರಿ, ರೂಟ್ ಆಫ್ 6 ಇದು 4 ಅದ, 24 ಆಯಿತು. ಇದು ಇಂಟು 2 ಒಂದು ಉಳಿತು ನಮ್ಮದು. ಹೌದಾ? 24 ಆಯ್ತಾ? ಓಕೆ, ಇದನ್ನು ನಾವು ಹೆಂಗೆ ಮಾಡ್ತೀವಿ, ಈಗ 24ಅನ್ನು ನಾನು ಹೊರಗಡೆ ತೆಗಿಬೇಕಾದ್ರೆ ಹೆಂಗೆ ಮಾಡ್ತೀವಿ, ನೆಕ್ಸ್ಟ್ ಪೇಜ್ ಒಳಗೆ ತೊಗೋತೀನಿ ನೋಡ್ರಿ. ಮತ್ತು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. 24 ಇಂಟು 2 ಉಳಿತ. ಈಗ ನಾನು ಇದನ್ನು ಹೆಂಗೆ ಸಪ್ರೇಟ್ ಮಾಡ್ತೀನಿ, 8 3 ಮಾಡ್ತೀನಿ, ಆಮೇಲೆ ಇದು 2 ಅದ. ಓಕೆ, ಈಗ ನಾನು ಇದನ್ನು ಹೆಂಗೆ ಬರಿಬೋದು, ರೂಟ್ ಆಫ್ 8 ಮತ್ತು ಇದನ್ನು 8 ಮಾಡ್ತೀನಿ. 8 ಎಲ್ಲ 16 ಇಂಟು 3 ಅಂದರೆ 16 ಹೊರಗೆ ತೆಗೀರಿ. ಹೌದಿಲ್ಲ? 4 ಆಯಿತು, 4√3 ಅಂತ ಬರಿಬೋದು. ಹೌದಾ? ನೋಡಿರಿ, ನಾವು ಹೆಂಗೆ ಅಲ್ಲಿ ಕರೆಕ್ಷನ್ ಮಾಡ್ಕೊತೀವಿ, ಹೆಂಗೆ ನಾವು ಸಿಂಪ್ಲಿಫೈ ಮಾಡ್ಕೊತೀವಿ, ಹೆಂಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀವಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 4√3 ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್. ಓಕೆ, ಭಾಳಷ್ಟು ಇಂಪಾರ್ಟೆಂಟು. ಡನ್. ನೆಕ್ಸ್ಟ್, 600 ರೂಪಾಯಿ ಬಿಲ್ಗೆ ಅನ್ವಯಿಸಿದರೆ 25% ಒಂದೇ ರಿಯಾಯಿತಿ ಮತ್ತು 10% ಮತ್ತು 15% ಎರಡು ಸತತ ರಿಯಾಯಿತಿ ನಡುವಿನ ವ್ಯತ್ಯಾಸ, ಡಿಫ್ರೆನ್ಸ್ ಕೇಳ್ಯಾನ ನೋಡ್ರಿ. ಏನು ಕೇಳ್ಯಾನ, 25 ಅದ. ಹೌದಾ? ಆಮೇಲೆ 25 ಕಡಿಮೆ ಆಗೈತಂತಂದ ಅವ್ನು ಹೆಚ್ಚಾಗೈತಂತಾನ. ಆದ್ರೆ ಇಲ್ಲಿ 25 ಅದ, ಆದರೆ ಇಲ್ಲಿ 15 ಪ್ಲಸ್ 15 10 ಪ್ಲಸ್ 15 ಇದು 25 ಆಯ್ತಿಲ್ಲ. ಅಂದಾಗ ಟೋಟಲ್ ನಾವು ಮಾಡೀನಿ ಅಂದಾಗ ಇದಕ್ಕೆ ಡಿಫ್ರೆನ್ಸ್ ಎಷ್ಟು ಅದ ಅಂತಂದಾಗ ಎಷ್ಟು ಬಂತು ರೀ, ಈ 25 ಎಷ್ಟು ಉಳಿತಲ್ಲಿ 1.5 ಅಂತ. ಹೌದಿಲ್ಲ? 1.5 ಅಂತಂದಾಗ 600ಕ್ಕೆ 1.5 ಅಂದರೆ 100ಕ್ಕೆ ಈ 2 0 ಹೋಯಿತು ಅಂದರೆ 9. ದಿಸ್ ಈಸ್ ಅವರ್ ಆನ್ಸರ್. ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್. ಡನ್. ಓಕೆ, ನೆಕ್ಸ್ಟ್ ಕ್ವಶನ್, 10ನೇ ಪ್ರಶ್ನೆ ಆಯಿತು. 11. ಈಗ ಅನುಪಾತಗಳಲ್ಲಿ ಕೊಟ್ಟಿದ್ದಾರೆ, ಇವುಗಳನ್ನ ನಾವು ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತೇಳಿ ಕಂಡುಹಿಡಿಬೇಕಾಗತ್ತೆ. ಅಂದಾಗ ನಾವು ಅನುಪಾತಗಳನ್ನ ನಾವು ಭಿನ್ನರಾಶಿ ಒಳಗೆ ಬರಿಬೋದು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ. ಓಕೆ, ಈಗ ನೋಡಿ, ಫಸ್ಟ್ನೇದು ಏನದ, 2/3 ಅದ. ಆಮೇಲೆ 5/7, 3/4, 5/9. ಓಕೆ, ಇವುಗಳಲ್ಲಿ ದೊಡ್ಡದವರು. ಫಸ್ಟಿನ 2 ಭಾಗ ಮಾಡ್ಕೊತೀನಿ. 2 7 14. ನೋಡಿರಿ ಶಾರ್ಟ್ಕಟ್ ಹೆಂಗೆ ಮಾಡ್ಬೋದು, 3 5 15. ಇವು ಎರಡೂದರಲ್ಲಿ ನಮಗೆ ಯಾವುದು ಕೇಳ್ಯಾರ, ಚಿಕ್ಕದು ಕೇಳ್ಯಾರ. 15 ಚಿಕ್ಕದು, 14 ಚಿಕ್ಕದು. 14 ಚಿಕ್ಕದು ಅಂತಂದ್ರೆ 2/3 ನಮಗೆ ಚಿಕ್ಕದು. ಇವು 2 ಓಕೆ ನೋಡಿರಿ, 2/3 1 ಸಿಕ್ತು. ನೆಕ್ಸ್ಟ್ 3 9 ಎಷ್ಟು 27,
4 20. ಇವುಗಳಲ್ಲಿ ಯಾವ್ದು ಚಿಕ್ಕದು? 5/9. 20 ಅಂದರೆ ಅದು ಚಿಕ್ಕದು. ಓಕೆ, ಈಗ ನನಗೆ 2 ಕೂಡ ಏನು ಸಿಕ್ತು? 4 ಹೋಗಿ 2 ಭಿನ್ನ ರಾಶಿ, ಅದು ಇದು ಸೇಮ್. 2 9 18, 3 5 15. 18 15ರಲ್ಲಿ ಚಿಕ್ಕದು ಯಾವುದು? 5/9 ಈಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ಓಕೆ ಕರೆಕ್ಟ್. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್. ಲಾಸ್ಟಲ್ಲಿ ಕೇಳಿಲ್ಲ ನೋಡ್ರಿ ಬೇಕಿದ್ರೆ. ನೆಕ್ಸ್ಟು 12ನೇ ಪ್ರಶ್ನೆ. ಓಕೆ, ಸೇಮ್ ಏನದ ರೀ? ಅಂಗಡಿಯವನು ತನ್ನ ಸರಕುಗಳನ್ನು ನೀಡುವುದಾಗಿ ಭರವಸೆ ನೀಡುತ್ತೆ. ವಾಸ್ತವವಾಗಿ 39% ಕಡಿಮೆ ತೂಕವನ್ನು ಬಳಸುತ್ತಾನೆ. ಲಾಭ ಎಷ್ಟು? ನೋಡಿರಿ, ಈಗ 39% ಏನು ಮಾಡ್ತಾನೆ? ತೂಕ ಕಡಿಮೆ ಮಾಡ್ತಾನೆ. ಅವನಿಗೆ ಎಷ್ಟು ಉಳ್ದಂಗೆ ರೀ? 61 ಉಳ್ದಂಗೆ. ಹೌದಿಲ್ಲ ರೀ? 100ರಾಗ 39 ತೆಗೆದ್ರೆ ಎಷ್ಟು ಉಳಿತು? 61. ಅಂದ್ರೆ ಅವನಿಗೆ 61 ಮಾರ್ಯಾನ. ಎಷ್ಟು ಹೊಡೆದಾನವ? 39. ಅಂದ್ರೆ 100ಕ್ಕೆ ಎಷ್ಟು ಅಂದಾಗ 3900/61. ಇದು ಭಿನ್ನ ರಾಶಿ. ಭಾಗ ಹೋಗ್ಲಿಕ್ಕೆ ಅದನ್ನು ನಾವು ಪೂರ್ಣಾಂಕದಲ್ಲಿ ಇಡ್ತೀವಿ. ಹೆಂಗೆ? 63:57/61 ಪರ್ಸೆಂಟೇಜ್. ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ನು. ಈ ಲೆಕ್ಕದಲ್ಲಿ ಒಂದೇ ಒಂದು ನಂಬರ್ ಯೂಸ್ ಮಾಡ್ಯಾರ, ಆದ್ರೆ ನೋಡಿ ಎಷ್ಟು. ಓಕೆ, ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಸಾರಿ, ಡಿ ಅಲ್ಲ, 63 ಸ್ವಲ್ಪ ಮಿಸ್ಟೇಕ್ ಆಗಿತ್ತು ನೋಡ್ರಿ ಇಲ್ಲಿ. ಓಕೆ, ಒಂದೇ ಸೆಕೆಂಡ್. ಓಕೆ, ಇದೇನಾಗಬೇಕು ರೀ? ಆನ್ಸರ್ 63:57/61 ಆಗಬೇಕು. ಇಲ್ಲಿ 62 ಆಗಿತ್ತು ನೋಡಿರಿ. ಇದೇ ಕರೆಕ್ಟು. 63 ಆಗಬೇಕಷ್ಟೆ. ಓಕೆ, ಡನ್. 13ನೇ ಪ್ರಶ್ನೆ. ಒಂದು ಹೊಳೆಯ ವೇಗವು 4 ಕಿಲೋಮೀಟರ್. ಒಂದು ದೋಣಿಯು 3 ಗಂಟೆಗಳಲ್ಲಿ 20 ಕಿಲೋಮೀಟರ್ ಕೆಳಮುಖವಾಗಿ ಮತ್ತು 14 ಕಿಲೋಮೀಟರ್ ಮೇಲ್ಮುಖವಾಗಿ ಚಲಿಸಿದರೆ ದೋಣಿಯ ವೇಗ ಎಷ್ಟು? ಎಲ್ಲಿ? ಸ್ಥಿರ ನೀರಿನಲ್ಲಿ. ಭಾಳಷ್ಟು ಇಂಪಾರ್ಟೆಂಟ್ ನೋಡಿರಿ. ಫಸ್ಟಿಗೆ ಅವ್ರು ಕೊಟ್ಟಂತಹ ನಾವು ಆಪ್ಷನ್ಗಳನ್ನು ಯೂಸ್ ಮಾಡಿ ನಾವು ಮಾಡಬೇಕಾಗತ್ತೆ. ಇದು ಫಸ್ಟಿಗೆ 2 ಅದ, ಒಂದು 20 ಅದ ರೀ, ಇನ್ನೊಂದು 14 ಅದ. ಹೌದಾ? ಅಂದಾಗ ಈಗ ನಮ್ಗೆ ಟೋಟಲ್ ಡಿವೈಡೆಡ್ ಬೈ ಏನದ ರೀ? ಒಂದು 4 km/h ಅದ. ಏನು? ಇದು ಹೊಳೆಯ ವೇಗ. ಆದ್ರೆ ನಮಗೆ ನದಿಯ ವೇಗ ಗೊತ್ತಿಲ್ಲ. ಹೌದಾ? ಅಂದಾಗ ನನಗೆ ಇದು A+4. ಎ ಅಂದರೆ ಗೊತ್ತಿಲ್ಲ. ಆಮೇಲೆ ಇದು A-4. ಕೆಳಮುಖ ಮತ್ತು ಮೇಲ್ಮುಖ ಪ್ರವಾಹಗಳಿಗೆ ನಾವು ಕೂಡಿಸಿದ್ರೆ ಟೋಟಲ್ ಎಷ್ಟು ತೊಗೋತೈತ್ರಿ? ಅದು 3 ಗಂಟೆ ತೊಗೋತೈತಿ. ಹೌದಾ? ಈ ಜಾಗದಾಗ ನಾವು ಯಾವ ವ್ಯಾಲ್ಯೂ ಹಾಕಿದ್ರೆ ಕರೆಕ್ಟ್ ಆಗ್ಬೋದು ಅಂತಂದಾಗ ಫಸ್ಟಿಗೆ ನಾವು 12 ಹಾಕ್ರಿ. ಅಂದಾಗ ಇಲ್ಲಿ 12 ಹಾಕಿದ್ರೆ ನನಗೆ ಇಲ್ಲಿ 3 ಐತಿಲ್ಲ, ಲಾಸ್ಟಿಗೆ ನಂಗೆ 3 ಬರಬೇಕು. LHS = RHS ಅಂದರೆ ಕರೆಕ್ಟು. ಓಕೆ, ಈಗ ಫಸ್ಟಿಗೆ ನಾನು A = 12 ಹಾಕ್ತೀನಿ. ಓಕೆ, ಡನ್. ಈಗ ನೋಡಿರಿ ಎಷ್ಟಾಯ್ತು ರೀ? ಇದು 20/24 + 14/4 ತೆಗೆದ್ರೆ 8 ಆಯಿತಾ? ಹೌದಾ? ಓಕೆ, ಸರಿ. 12 ಅಂದರೆ ಇದು 16 ಆಗುತ್ತೆ. 20/16 + 14/8 ಆಯಿತು. ಡನ್ನ? ಓಕೆ, ಈಗ ನಮಗೆ ಇದ್ರದ್ದು LCM ತೆಗೆದ್ರೆ ಎಷ್ಟು ಬಂತು? 16 ಬಂತು. ಆಮೇಲೆ ಇಲ್ಲಿ 8 1 ಆಮೇಲೆ ಇಲ್ಲಿ 2 ಅಂದರೆ 21 20 + 14 28. ಹೌದಾ? ಅಂದ್ರೆ ಈಗ ಎಷ್ಟಾಯ್ತು ನಮ್ಮದು? 48 ಆಯಿತಾ? ಇದು 48/16. 16 1 16 3 48. 3:3 ಬರುತ್ತೆ. ಹೌದಿಲ್ಲ? ಅಂದ್ರೆ ನಮ್ಮದು ಆನ್ಸರ್ ಯಾವುದು? 12. ಇದು ನಮ್ಮದು ಕರೆಕ್ಟ್ ಆನ್ಸರು. ನೀರಿನ ದೋಣಿಯ ವೇಗ ಎಷ್ಟು ರೀ? ನಮ್ಮದು 12. ಡನ್. ನದಿಯ ವೇಗ ಮತ್ತು ದೋಣಿಯ ವೇಗವನ್ನು ಅವ್ರು ಕಂಡುಹಿಡಿದರೆ ಸ್ಥಿರ ನೀರಿನಲ್ಲಿ, ಅದಕ್ಕೆ ನಾವು ಅಲ್ಲಿ ವ್ಯಾಲ್ಯೂವನ್ನು 12 ಹಾಕಿದರೆ ನಮ್ಮದು ಕರೆಕ್ಟ್ ಆಗುತ್ತೆ. ಡನ್. 14ನೇ ಪ್ರಶ್ನೆಯನ್ನು ನೋಡಿರಿ. ಒಟ್ಟು ಒಂದು ಜಿಲ್ಲೆಯ ಜನಸಂಖ್ಯೆ 3,60,000. ಅದರಲ್ಲಿ 2,25,000 ಪುರುಷರು. ಜನಸಂಖ್ಯೆಯ 35%
ಏನದ ರೀ ಜನರು ಸಾಕ್ಷರಸ್ಥರು ಅದಾರ. ಭಾಳಷ್ಟು ಒಂದೇ ಒಂದು ಸಿಂಪಲ್ ಮೆಥಡಾಗಿ ಮಾಡ್ಕೊತ ಹೋಗ್ತೀವಿ ನೋಡಿರಿ. ಫಸ್ಟಿಗೆ ನಮಗೆ ಟೋಟಲ್ಲು ಹೌದಾ, ಆಮೇಲೆ ಮೇಲು, ಆಮೇಲೆ ಫೀಮೇಲು. ಓಕೆ, ಈಗ ನೋಡಿರಿ ಟೋಟಲ್ ಎಷ್ಟು ಅದ ರೀ? 3,60,000. ಓಕೆ, ಇದರಲ್ಲಿ 2,25,000 ಪುರುಷರು. ಹೌದಾ? ಓಕೆ, ಈಗ ನಾನು ಇದನ್ನು ಡಿವಿಸಿಬಲ್ ಬೈ 9 ಮಾಡ್ತೀನಿ. ಯಾಕಂದ್ರೆ ನಮಗೆ ದೊಡ್ಡ ಭಾಳ ನಂಬರ್ ಆಗ್ಯಾವ. ಇವು 2 0, ಸಾರಿ ಇವು 3 0, ಇವು 3 0 ಹೋದ್ರಿ. ಇಲ್ಲಿ ಎಷ್ಟೈತಿ? 360 ಅದ, ಇಲ್ಲಿ 25 ಅದ. 9 4 36, 1 0, 9 2 18, 9 5. ಓಕೆ, ಈಗ ನೋಡಿರಿ ಇಷ್ಟಾತ. ಆಮೇಲೆ ಏನಂತ ನೋಡಿರಿ 35ರಷ್ಟು ಟೋಟಲ್ ಈಗ 40 ಅದ ರೀ, ಇದು 25 ಅದ. ಅಂದ್ರೆ ಟೋಟಲ್ ಅವರು ಫೀಮೇಲ್ ಎಷ್ಟು ಅದ ರೀ? ನನಗೆ ಇದನ್ನು ಡಬಲ್ ಮಾಡ್ಕೊತೀನಿ ನಾ ವ್ಯಾಲ್ಯೂ. ಈ 40 ಇದ್ದನ್ನು ಆಮೇಲೆ ಈ 25, ಇದು 80 ಆದ್ರೆ ಇದು 50 ಆಗುತ್ತೆ, ಡಬಲ್ ಮಾಡಿದ್ರೆ. ಓಕೆ, ಈಗ ಇವ್ರು ಏನಂತಾರೆ? ಇದ್ರ ಒಳಗೆ 35% ಜನ ಸಾಕ್ಷರಸ್ಥರು, ಇದ್ರ ಒಳಗೆ 17% ಜನ. ಹೌದಾ? 80 35% ಅಂದರೆ 28 ಮೈನಸ್ 50 17% ಅಂದರೆ 8.5 ಆಗುತ್ತೆ. ಅಂದ್ರೆ ಈ ಥರ ಆಗಿದೆ ಅಂತ ತೆಗೆದ್ರೆ ನಮಗೆ ಎಷ್ಟು ಇತ್ತು? 19.5. ಇವ್ರು ಯಾರು? ಮಹಿಳೆಯರು. ಹೌದು ಇಲ್ಲೋ? ಪುರುಷರೊಳಗೆ ಮಹಿಳೆಯರು ನಾವು ಸಪ್ರೇಟ್ ಮಾಡಿ. ಈಗ ಸಿಕ್ತು ನನಗೆ ಒಂದು ಪಾಯಿಂಟ್. ಈಗ ಮಾಡಿರಿ ಏನು? ಟೋಟಲ್ ನನಗೂ 30 ಒಳಗೆ 19.5 ಏನದಾರ ಫೀಮೇಲ್ಸ್ ಅಂತಂದಾಗ 100ಕ್ಕೆ ಎಷ್ಟು? ಹೌದಿಲ್ಲ ರೀ? 19.5 ಅಂತಂದಾಗ 100ಕ್ಕೆ ಎಷ್ಟು? ಓಕೆ, ಈಗ ಪಾಯಿಂಟ್ ಇದ್ದದನ್ನು ತಕ್ಕೋರಿ, ಸಿಂಪಲ್ ಮಾಡ್ಕೊರಿ. ಅಂದಾಗ 30 × 10 ಆಗುತ್ತೆ, ಇಂಟು 100. ಇವೆರಡು 0 ಇವೆರಡು 0 ಹೋಯಿತು. ಈಗ ಎಷ್ಟು ಬಂತು? 3 6 18, 3 5 15 ಅಂದರೆ 65%. ಇದು ಮಹಿಳೆಯರ ಶೇಕಡಾವಾರು ಸಾಕ್ಷರತೆ 65. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ವೆರಿ 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 ಇಂಪಾರ್ಟೆಂಟ್ ಕ್ವಶನ್ನು, ನೋಟ್ ಮಾಡ್ಕೊರಿ ಒಂಥರ. ಓಕೆ, ಡನ್. ಇನ್ನೊಂದು ಥರ ಮಾಡ್ತಾರೆ, ಆದ್ರೆ ಅದು ಹೆಂಗಾಗುತ್ತೆ ರೀ? ವ್ಯಾಲ್ಯೂಸನ್ನು 17% ತೆಗೆದು 35% ತೆಗೆದು ಅದರೊಳಗೆ ಅವರನ್ನು ಮೈನಸ್ ಮಾಡಿದ್ಮೇಲೆ ಟೋಟಲ್ ಜನಸಂಖ್ಯೆಯನ್ನು ಟೋಟಲ್ ಅದನ್ನ ಪರ್ಸಂಟೇಜ್ ತೆಗೆದಂತ ಬರುತ್ತೆ. ಸುಮ್ಮನೆ ಅದು ಲೆಂದಿ, ಶಾರ್ಟ್ಕಟ್ಟಾಗಿ ನಮಗೆ ಟೈಮ್ ಸೇವ್ ಆಗಬೇಕು. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಅದ ನೋಡಿರಿ. 19 × 3 ಅಂದ್ರೆ 19 3 57 ಇಂಟು 2 1 2 4. ಓಕೆ, ಆಮೇಲೆ ಇಲ್ಲಿ 18ರಾಗ 14 ಹೋದ್ರೆ 4 ಹೋಯ್ತು, ಈ 4 ಹೋಯ್ತು, ಬರೀ 4 ಅಷ್ಟು ಹೋಯ್ತು. 57 × 4 ಅಂತಂದ್ರೆ 228 ಈಸ್ ದ ಫೈನಲ್ ಆನ್ಸರ್. ಓಕೆ, ಡನ್. 16ನೆಯ ಪ್ರಶ್ನೆಯನ್ನು ನೋಡಿರಿ. 33 ಪೇರಲ ಮರಗಳು ನೋಡಿರಿ, 55 ಬಾಳೆಹಣ್ಣುಗಳು ನೋಡಿರಿ. ವೆರಿ ವೆರಿ ಇಂಪಾರ್ಟೆಂಟ್, ಭಾಳ ಸಿಂಪಲ್ ಕ್ವಶನ್ ಅದ ನೋಡಿರಿ. ಸಿಂಪಲ್ ಅದ ರೀ ನೋಡಿರಿ. 55 ಬಾಳೆ 88 ಮಾಲ್ಟಾ ಮರಗಳನ್ನು ಸಾಲುಗಳಲ್ಲಿ ನೆಡಬೇಕು. ಅಂದರೆ ಪ್ರತಿ ಸಾಲಿನಲ್ಲಿ ಒಂದೇ ರೀತಿಯ ಮರಗಳ ಸಂಖ್ಯೆ ಒಂದೇ ಆಗಿರಬೇಕು. ಅಂದ್ರೆ ಯಾವ ರೀತಿ ಸಂಖ್ಯೆ ನೀವು ಯಾವ ಮರಗಳನ್ನ ನೆಡ್ತಿರಲ್ಲ, 3 ಮರಗಳಲ್ಲಿ ಅವೆಲ್ಲ ಸೇಮ್ ಸಂಖ್ಯೆ ಒಳಗಿರಬೇಕು. ಮರಗಳನ್ನು ನೆಡಬಹುದಾದ ಕನಿಷ್ಠ ಸಾಲುಗಳು ಎಷ್ಟು ಸಾಲು ಬರ್ಬೋದು ಅಂತಂದಾಗ ಫಸ್ಟಿಗೆ ಭಾಳ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿರಿ. ಈ 33, 55 ಆಮೇಲೆ 88ರ ಸ ಏನು ಬರುತ್ತಲ್ಲ ರೀ, ಅದೇ ಆನ್ಸರ್ ನಮ್ಮದು. ಸ ಏನು ಬರುತ್ತೆ ರೀ? 11 ಬಂತ. ಹೌದಿಲ್ಲ? 11ರಿಂದ ನಾವು ಈಗ 3 ಸಂಖ್ಯೆಯನ್ನು ಭಾಗಿಸ್ರಿ. ಈ 11ರಿಂದ ಈ 3 ಸಂಖ್ಯೆಯನ್ನು ಭಾಗಿಸ್ರಿ. 11 33 ಡಿವೈಡೆಡ್ ಬೈ 11 ಅಂದ್ರೆ 3 ಬಂತು. ಇಲ್ಲಿ 11 5 ಆಮೇಲೆ ಇಲ್ಲಿ 11 8 ಇವೆಲ್ಲ ಆ್ಯಡ್ ಮಾಡಿಬಿಟ್ರೆ ಎಷ್ಟು ಬಂತು? 16. ಅಂದ್ರೆ ಒಂದು ಸಾಲಿನಲ್ಲಿ ನೆಡಬಹುದಾದಂತಹ ಮರಗಳ ಸಂಖ್ಯೆ 16. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು, ನೋಟ್ ಮಾಡಿರಿ. ಡನ್. ನೆಕ್ಸ್ಟು ಎ ಬಿ ಮತ್ತು ಸಿ ಒಂದು ಕೆಲಸವನ್ನು ಕ್ರಮವಾಗಿ ಏನು ಮಾಡ್ತಾರೆ? ಎಷ್ಟು ದಿನದಾಗ ಮಾಡ್ತಾರೆ ನೋಡಿರಿ. ಎಷ್ಟು? ಎ ಬಿ ಆಮೇಲೆ ಸಿ. ಒಬ್ಬ 12 ಆಮೇಲೆ 20 ಆಮೇಲೆ 15 ದಿನಗಳಲ್ಲಿ ಮುಗಿಸುತ್ತಾರೆ. ಪರ್ಯಾಯವಾಗಿ ಕೆಲಸ ಮಾಡುತ್ತಾ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಸಿ 1ನೇ ದಿನ, ಬಿ 2ನೇ ದಿನ,
A1 ಮೂರನೇ ದಿನ ಲಾಸ್ಟ್ ಮಾಡಿದ್ದೀವಲ್ರಿ ಅದೇ ಥರ ಫಸ್ಟಿಗೆ ನಾವು ಎಲ್ ಸಿ ಎಮ್ ತೆಗೆದುಬಿಟ್ರಿ ಇದ್ರದ್ದು ಎಲ್ ಸಿ ಎಮ್ ಎಷ್ಟು ಬಂತು 60 ಬಂತ ಓಕೆ 60 ಅಂದರೆ ಪಾರ್ಟ್ಸ್ ಎಷ್ಟು ಬಂತು 12 ಐದಲೇ 23 15 4 ಟೋಟಲ್ ಎಷ್ಟಾಯಿತು 12 ಆತಿಲ್ಲ ಹೌದಿಲ್ಲ ಅಂದ್ರೆ ಫಸ್ಟಕ್ಕೆ ಯಾರು ಮಾಡ್ತಾರೆ ಕೆಲಸ ಸಿ ಮಾಡ್ತಾನೆ ಆಮೇಲೆ ಬಿ ಮಾಡ್ತಾನೆ ಆಮೇಲೆ ಎ ಮಾಡ್ತಾನೆ ಅಂದಾಗ 3 ಜನದ್ದು ಕೂಡಿಸ್ರಿ ಎಷ್ಟಾಯಿತು ಇವು 4 ರಂಗೆ ಮಾಡ್ತಾನೆ ಇವು 3 ರಂಗೆ ಮಾಡ್ತಾನೆ ಇವು 5 ರಂಗೆ ಮಾಡ್ತಾನೆ ಅಂದಾಗ 3 ಜನ ಕೂಡಿ ಮಾಡಿದಾಗ ಎಷ್ಟಾಯಿತು 12 ಕೆಲಸ ಮುಗಿದು 12 ಕೆಲಸ ಅಂದ್ರೆ ಈಗ 12 ಕೆಲಸ ಎಷ್ಟು ದಿನದಾಗ ಮುಗಿದು ಅಂತಂದ್ರೆ 3 ದಿನದಾಗ ಮುಗಿದವ್ರಿ ಹೌದಾ ಈಗ ಟೋಟಲ್ 12 ಅಂತಂದ್ರೆ ನನಗೆ 60 ಆಗ್ಬೇಕದು ಅಂದ್ರೆ 60 ಆಗ್ಬೇಕಂದ್ರೆ ಇಂಟು ಎಷ್ಟು ಮಾಡ್ತೀವಿ ಇದಕ್ಕೆ 5 ಮಾಡಿದ್ರೆ ನನಗೆ ಟೋಟಲ್ ಕೆಲಸ ಮುಗಿದು 60 ಕೆಲಸ ಹಂಗೆ ಇದಕ್ಕೆ ಇಷ್ಟು ಇಂಟು ಮಾಡಿ ಇದಕ್ಕೂ ಹಂಗೆ ಇಂಟು ಮಾಡಿಬಿಡ್ರಿ 3 5 ಎಷ್ಟು 15 ದಿನ ಅಂದ್ರೆ ಪರ್ಯಾಯವಾಗಿ ಕೆಲಸ ಅವ್ರು ಹೇಳಿದಂಗೆ ಮಾಡ್ಕೊತ ಹೋದ್ರೆ 15 ದಿನದಾಗ ಟೋಟಲ್ ಕೆಲಸ ಮುಗಿತದ ಪರ್ಯಾಯ ದಿನಗಳಲ್ಲಿ ವೆರಿ ಇಂಪಾರ್ಟೆಂಟು ಯಾವ್ಯಾವ ಟೈಪ್ ಕೊಟ್ಟಾರ ಎಲ್ಲ ಲೆಕ್ಕಗಳನ್ನು ಪ್ರತಿ ಶಿಫ್ಟಲ್ಲಿ ಡೀಟೇಲಾಗಿ ಹೇಳತ್ತೀನಿ ನೋಟ್ ಮಾಡಿರಿ ಅವುಗಳನ್ನ ಒಂದೇ ಕಡೆ ಓಕೆ ಡನ್ 18ನೇ ಪ್ರಶ್ನೆಯನ್ನು ನೋಡಿರಿ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕ್ರಮವಾಗಿ 154 ಮತ್ತು 7 ಆಗಿದ್ದರೆ ಒಂದು ಸಂಖ್ಯೆ 77 ಆಗಿದ್ದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತಂದಾಗ ನಿಮಗೆ ರೀಸೆಂಟಾಗಿ ಅಂದರೆ ಒಂದು 2-3 ಶಿಫ್ಟಲ್ಲಿ ಬಂದಿಲ್ಲ ಅದ್ರ ಹಿಂದೆ ಬಂದವು ಏನದ ರೀ ಎ ಇಂಟು ಬಿ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಓಕೆ ಎ ಇಂಟು ಬಿ ಅಂದ್ರೆ 2 ಸಂಖ್ಯೆಗಳು ಒಂದು ಸಂಖ್ಯೆ ಕೊಟ್ಟಾರ 77 ಆದರೆ ಇನ್ನೊಂದು ಸಂಖ್ಯೆ ಕಂಡಿಡಿ ಅಂದ್ರೆ ಗೊತ್ತಿಲ್ಲ ನನಗೆ ಲಸ 154 ಮಸ 7 ಅದ ಹೌದಾ ನೆಕ್ಸ್ಟ್ ಈಗ ನನಗೆ ವ್ಯಾಲ್ಯೂ ಆಫ್ ಬಿ ಬೇಕಾಗಿತ್ತಂದ್ರೆ ಬಿಯನ್ನು ಇಲ್ಲಿ ಇಟ್ಕೊಂಡು ಅದನ್ನೇ ಈ ಕಡೆ ಕಳಿಸ್ಕೊಂಡ್ಬಿಡ್ರಿ 7 / 77 ಮೀನ್ಸ್ 7 1 7 11 11 1 11 1 11 4 ಹೌದಿಲ್ಲ ಅಂದ್ರೆ ಇನ್ನೊಂದು ಸಂಖ್ಯೆ ಅಷ್ಟೇ 14 ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಡನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ರೀ ನೋಟ್ ಮಾಡ್ಕೊರಿ ನೆಕ್ಸ್ಟ್ 19ನೇ ಪ್ರಶ್ನೆಯನ್ನು ನೋಡಿರಿ ಓಕೆ 315 ರೂಪಾಯಿ ಕ್ಯಾಲ್ಕುಲೇಟರ್ ವೆಚ್ಚ ಆದರೆ ಲಾಭ 20% ಆಗಿದ್ರೆ ಲಾಭದ ಮೌಲ್ಯ ಎಷ್ಟು ಅಂತ ಕೇಳ್ಯಾರ ನೋಡಿರಿ 315ಕ್ಕೆ 20% ಲಾಭ ಅಂದಾರ ಅಂದ್ರೆ ಎಷ್ಟು 20% ಅಷ್ಟು ತೆಗಿವು ನಾವು ಹೌದಿಲ್ಲ ಇದೊಂದು 0 ಇದೊಂದು 0 2 1 2 5 5 1 5 6 5 3 ಅಂದ್ರೆ 63 ರೂಪಾಯಿ ಲಾಭ ಆಗಿತ್ತು ನಂಗೆ ಅವನಿಗೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್ ಡನ್ ಓಕೆ ಲಾಸ್ಟ್ ಈ ರೀತಿ ಲಾಸ್ಟಲ್ಲಿ ನೀವು ಮಾಡಿದ್ರಿ ನಾವು ಈ ರೀತಿ ಬಂದಾಗ ಏನು ಮಾಡ್ತೀವಿ ಪರ್ಸಂಟೇಜನ್ನು ಯೂಸ್ ಮಾಡಿಕೊಂಡು ಮಾಡ್ತೀವಿ ಓಕೆ ಸಚಿನ್ ಅವರಿಗೆ ಏನೈತಿ ಚೇತನ್ ಮತ್ತು ವಿಪುಲ್ ಇಬ್ಬರು ಮೊಮ್ಮಕ್ಕಳು ಅದಾರ ಅವರಿಗಿಬ್ಬರು ಹಣ ಹಂಚಿಕೆ ಮಾಡ್ಯಾರ ಆಮೇಲೆ ಲಾಸ್ಟಿಗೆ ಅವರು ಒಂದೇ ಥರ ಮೊತ್ತವನ್ನು ಪಡಿತಾರೆ ಆದರೆ 8% ಬಡ್ಡಿ ಒಳಗೆ ಅವ್ರು ಏನು ಮಾಡಿರ್ತಾರೆ ಹೂಡಿಕೆ ಮಾಡಿರ್ತಾರೆ 8% ಅಂತಂದ್ರೆ 2/25 ಆಯಿತು ಇದು ನಮಗೆ 25ಕ್ಕೆ 2 ಹೆಚ್ಚಾಗೈತೆ ಅಂದರೆ 27 ಆಗೈತಿ ಇದು 25 ಅದ ಟೋಟಲ್ ಎಷ್ಟು ಅದ ರೀ 52 ಅಂದ್ರೆ 52 ಅಂತಂದ್ರೆ ಅವ್ನು ತೆಕ್ಕಿರುವಂತಹ ಒಟ್ಟು ಮೊತ್ತ 23,400 ಹಾಗಾದ್ರೆ ಅವ್ರು ಕೇಳಿದ್ದು ಯಾರ್ದು ಸಚಿನ್ ಆರಂಭದಲ್ಲಿ ವಿಪುಲ್ಗೆ ನೀಡಿದ ಆರಂಭದಲ್ಲಿ ಅಂತಂದ್ರೆ 27 ಅಂದರೆ ಎಷ್ಟು ಇದು ಆಮೇಲೆ ನೀಡಿದ್ದು ಇದು ಆರಂಭದಲ್ಲಿ ಲಾಸ್ಟ್ ಇಂಥದ್ದು ಬಂದಿದ್ದು ಕ್ವಶನ್ ನೋಡಿರಿ ತೆಗೆದ ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ 450 ಮಾಡ್ಯಾರ ಅದೇ ರೀತಿ ಇದಕ್ಕೂ 450 ಇಂಟು ಮಾಡಿದ್ರೆ ಎಷ್ಟು ಬಂತು 12,150 ಆಪ್ಷನ್ ನಂಬರ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಸೊ ಇದು 10ನೇ ತಾರೀಕು 2ನೇ ಶಿಫ್ಟದ ಕ್ವಶನ್ ಪೇಪರ್ ಆಗಿರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ 10ನೇ ತಾರೀಕಂದು 3ನೇ ಶಿಫ್ಟನ್ನು ತರ್ತೀನಿ ಅದೇ ರೀತಿ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ರೆಗ್ಯುಲರಾಗಿ ಕ್ಲಾಸನ್ನು ನೋಡ್ತಾ ಇರಿ ಪ್ರೀವಿಯಸ್ ಕ್ಲಾಸಸ್ ಯಾರು ನೋಡಿಲ್ಲ ನೋಡಿರಿ ನೆಕ್ಸ್ಟ್ ನಿಮಗೆ ಮತ್ತೆ ಇದೇ ರೀತಿಯ ಕ್ಲಾಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತರ್ತೀನಿ ಓಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್